ಸಂಸಾರವೆಂಬುದು ನಿಜವಾದುದಲ್ಲ, ನೀರ ಮೇಲಿನ ಗುಳ್ಳೆಯಂತೆ ಅಶಾಶ್ವತವಾದುದು. ಇಲ್ಲಿ ಗಳಿಸುವ ಸಂಪತ್ತುಗಳು ಯಾವುದು ನಮ್ಮೊಂದಿಗೆ ಬರುವುದಿಲ್ಲ. ಹಾಗಾದರೆ ಬರುವುದಿದ್ದರೆ ನಾವು ಎಸಗಿದ ಕರ್ಮ ಫಲವೊಂದೇ. ಹಾಗಾಗಿ ಸತ್ಕರ್ಮಶೀಲರಾಗಿರುವುದೇ ಜೀವರಿಗೆ ಶ್ರೇಯಸ್ಕರ. ಯಾವಾತ ಆಸೆಗೆ ದಾಸನಾಗುತ್ತಾನೋ ಆತ ಪರರಿಗೆ ಲೋಕಕ್ಕೆ ದಾಸನಾಗುತ್ತಾನೆ. ಅಪ್ಪ, ಒಂದಷ್ಟು ಇದ್ದಾಗ ಮತ್ತಷ್ಟು ಬೇಕೆಂಬ ಆಸೆ, ಮತ್ತಷ್ಟು ಇದ್ದಾಗ ಮಗದಷ್ಟು ಸಿಗಬೇಕೆಂಬ ಆಸೆ, ಮಗದಷ್ಟು ಇದ್ದಾಗ ಇದ್ದದ್ದೆಲ್ಲವೂ ತನಗೆ ಸೇರಬೇಕೆಂಬ ಆಸೆ. ಇದನ್ನು ಆಸೆ ಎನ್ನುವುದಿಲ್ಲವಪ್ಪ, ದುರಾಸೆ ಎನ್ನುತ್ತಾರೆ. ಇಂಥ ಆಸೆಯನ್ನು ತ್ಯಜಿಸಿದವ ಮಾತ್ರ ಲೋಕವನ್ನೇ ಗೆಲ್ಲಬಲ್ಲ. ಜನಕ, ಭೋಗೆ ರೋಗ ಭಯ. ಭೋಗ ಜೀವನ ನಡೆಸಬೇಕೆಂಬವನಿಗೆ ರೋಗದ ಭಯ, ದೀರ್ಘಕಾಲ ಬದುಕಬೇಕೆಂಬವನಿಗೆ ಮರಣದ ಭಯ. ಅಷ್ಟು ಮಾತ್ರವಲ್ಲ, ಸಂಪತ್ತನ್ನು ಕ್ರೋಢೀಕರಿಸಿದವನಿಗೆ ಕಳ್ಳಕಾಕರ ಭಯ. ತಂದೆ, ಒಬ್ಬಾತ ದಾರಿಯಲ್ಲಿ ಕಂಡ ಚೇಳನ್ನು ಕಲ್ಲಿನಿಂದ ಜಜ್ಜಿ ಕೊಲ್ಲುತ್ತಾನೆ. ಯಾಕೆ ಹೇಳು? ಅದು ತನಗೆ ಕಚ್ಚಬಹುದೆಂಬ ಭಯ ಆತನಿಗೆ. ಹಾಗಾದರೆ ಈ ಸರ್ವ ಪ್ರಪಂಚವು ಭಯಮುಕ್ತವಾಗಬೇಕಾದರೆ ಆಸೆ ತ್ಯಜಿಸಬೇಕಪ್ಪ. ಹಾಗೆಂದು ಆಸೆ ತ್ಯಜಿಸುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಅದಕ್ಕೆ ಭುಜಗಭೂಷಣ ಒಲುಮೆ ಬೇಕು. ನಶ್ವರವಾದ ಈ ದೇಹ ಮಣ್ಣಿನಲ್ಲಿ ಮಣ್ಣಾಗಿ ಹೋದರು ಪರೋಪಕಾರಕ್ಕಾಗಿ ನಾವು ನಮ್ಮ ಕರ್ತವ್ಯವನ್ನು ವಿನಿಯೋಗಿಸಿದಾಗ ನಮ್ಮ ಕೀರ್ತಿ ಶಾಶ್ವತವಾಗಿ ಉಳಿಯುತ್ತದೆ. ಎಲ್ಲಿಂದ ಬಂದಿದ್ದೇವು, ಮುಂದೆ ಎಲ್ಲಿಗೆ ಸೇರಬೇಕಾದದು, ಇದು ಯಾವುದೂ ನಮ್ಮದಲ್ಲವಪ್ಪ, ಎಲ್ಲವೂ ಆ ಭಗವಂತನದ್ದು. ಹಾಗಾಗಿ ಆ ಭಗವಂತನನ್ನು ಕಾಣಬೇಕೆಂದರೆ ಆ ಅಮರನಾಥನ ಭಜನೆಯೇ ದಾರಿಯನ್ನು ಮನಗಂಡಿದ್ದೇನೆ. ಆದ್ದರಿಂದ ತಮ್ಮ ಪದತಲದಲ್ಲಿ ಭಿನ್ನವಿಸುವುದು ಒಂದೇ. ತಪಸ್ಸಿಗಾಗಿ ಕಾರಣಕ್ಕೆ ತೆರಳಲು ಅಪ್ಪಣೆಯನ್ನು ನೀಡಬೇಕು. ಮಗನೇ, ಎಂಥ ಮಾತನ್ನು ಆಡ್ತಾ ಇದ್ದಿ ಮಗನೇ, ಎಂಥ ಮಾತನ್ನು ಆಡ್ತಾ ಇದ್ದಿ. ಏನು ತಂದೆಯಲ್ಲಿಯೂ ನಿನ್ನಂಥ ಮಾತನ್ನು ಆಡುವುದೇ ಮಗನೇ. ನೀನಿನ್ನೂ ಚಿಕ್ಕವನು, ತಪಸ್ಸಿಗೆ ಹೋಗುವಷ್ಟು ಪ್ರಾಯ ನಿನಗೆ ಆಯ್ತಾ ಮಗನೇ? ಯಾಕೆ ಈ ವೈರಾಗ್ಯ ಮಗನೇ? ಮಗನೇ, ಏನಪ್ಪ? ಮಕ್ಕಳಿಲ್ಲದಂತಹ ಚಿಂತೆಯಲ್ಲಿ ನಾವಿರುವ ಸಂದರ್ಭದಲ್ಲಿ ಶರದೃತುವಿನಲ್ಲಿ ಪೂರ್ಣ ಚಂದಿರನಂತೆ ಉದಯಿಸಿ ಬಂದವನು ನೀನು ಮಗನೇ. ನಮ್ಮ ಬದುಕನ್ನು ಬೆಳಗಾಗಿಸಿದವನು ನೀನು. ನಿನ್ನ ಲಾಲನೆ ಪಾಲನೆಯಲ್ಲಿ ಅದೆಷ್ಟು ಸಂತೋಷವನ್ನು ನಾವು ಕಾಲ ಕಳೆದವರು ಮಗನೇ. ಈಗ ಏನು ತಪಸ್ಸಿಗಾಗಿ ನೀನು ಹೊರಡ್ತಾ ಇದ್ದೀಯ ಮಗನೇ? ಹೌದು ಜನ, ನಮ್ಮನ್ನು ಬಿಟ್ಟು ನೀನು ತಪಸ್ಸಿಗೆ ಹೋಗ್ತಾ ಇದ್ದ ಮಗನೇ. ಅದೆಂತೂ ನಾವು ಸಹಿಸಲಿ ಮಗನೇ. ಹೌದು ಮಗನೇ. ಏನಪ್ಪ? ಈಗ ನನಗೆ ನೆನಪಾಗ್ತಾ ಇದೆ, ಒಂದು ಕಾಡಿನಲ್ಲಿ ನೀನು ಸಿಕ್ಕಿದಾಗ ಶಿವಯೋಗಿಗಳು ಬಂದು ಹೇಳಿದಂತಹ ಮಾತು. ದೈವ ಸಂಭೂತರಾದಂತಹ ಈತ ಕೇವಲ 12 ವರ್ಷದವರೆಗೆ ಮಾತ್ರ ನಿನಗೆ ಮಗನಾಗಿ ನಿನ್ನ ಬಳಿಯಲ್ಲಿರಬಹುದು, ಮತ್ತೆ ನಿನಗೆ ಸಿಗಲಾರ ಎಂಬುದಾಗಿ ಹೇಳಿದ್ದಾರೆ. ಅಯ್ಯೋ ಮಗನೇ, ಅದನ್ನು ತಿಳಿದೂ ಕೂಡ ನಾನು ಮಾನವನಾಗಿ ದೈವತ್ವವನ್ನು ಏರಿಯಂತಹ ನಿನ್ನನ್ನು ತಿಳಿಯಲೇ ಮಗನೆಂಬಂತಹ ಮಮಕಾರದಿಂದ ಮಗನೇ ಸಾಕಿದೆ, ಸಲಹಿದೆ. ಆದರೆ ಏನು ಈಗ ನನ್ನನ್ನು ಬಿಟ್ಟು ಹೋಗಬೇಕ ಮಗನೇ? ಹೌದು, ನನಗೆ ಯಾರಿದ್ದಾರೆ ಮಗನೇ? ನನಗೆ ಯಾರಿದ್ದಾರೆ? ನಿನ್ನ ತೀರ್ಮಾನವನ್ನು ಬದಲಾಯಿಸಲಾರೆಯ ಮಗನೇ, ಬದಲಾಯಿಸಲಾರೆಯ? ಇಲ್ಲವಪ್ಪ, ನಾನು ಹೋಗಲೇಬೇಕು. ಮಗನೇ, ನಿನ್ನ ಇಚ್ಛೆಗೆ ನಾನು ಅಡ್ಡಿ ಬರುತ್ತೇನೆ ಎಂಬುದನ್ನು ತಿಳಿಯಬೇಡ. ದೈವ ಸಂಕಲ್ಪ ಏನಿದೆಯೋ ಹಾಗೇ ಆಗಲಿ ಮಗನೇ. ಎಂದಿದ್ದರೂ ಕೂಡ ನಮ್ಮನ್ನು ಸದಾ ನೀನು ರಕ್ಷಿಸಬೇಕು ಮಗನೇ. ಹೋಗಿ ಆಶೀರ್ವಾದಿಸಿ. ಹೋಗಿ ಬಾ ಮಗನೇ, ಹೋಗಿ ಬರುತ್ತೇನೆ. ಮಗನೇ ಮಗನೇ ಯೋಚನೆಗಳು ಫಲಿಸಲಿಲ್ವಾ? ಬಿಡುವುದಿಲ್ಲ, ಬಿಡುವುದಿಲ್ಲ. ಇದ್ದಾನಲ್ಲ ಶ್ರೀಶೈಲದಲ್ಲಿ ಮಿತ್ರನಾದ ಶಬರಾಸುರ. ಹೋಗ್ತೇನೆ, ಸಹಾಯ ಕೇಳ್ತೇನೆ, ಬರ್ತಾನೆ, ಬಿಡುವುದಿಲ್ಲ.
ಎಂದುಕೊಳ್ಳಬಹುದು. ಏನು ದೊಡ್ಡ ಕಾರ್ಯ? ಯಾಕವಿದೆ? ಶ್ರೀಶೈಲದಲ್ಲಿ ಶವರಾಸುರ ಎನ್ನುವಂತಹ ನಾಮಧೇಯದಿಂದ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾರೆ. ಒಂದು ಕಾಲದಲ್ಲಿ 3 ಲೋಕವನ್ನು ಕಡಗಡನೆ ನಡಗಿಸಿದವನು ನಾನು. ಹರಿಹರರ ಸಮಾಗಮದಿಂದ ಹುಟ್ಟಿದಂತ ಮಗುವಿನಿಂದಲೇ ಮರಣ ಎನ್ನುವಂತ ಅವೇದ್ಯವಾದಂತ ವರವನ್ನು ಪಡೆದೆ. ಎಲ್ಲಿಯಾದರೂ 2 ಗಂಡಸರಿಗೆ ಮಗುವಾಗುವುದುಂಟೆ. ಹಾಗಾದರೆ ನಾನು ಅಜರಾಮರ ಅಜರಾಮರ. ನಿನಗೆ ಬೇಕಾದಂತ ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮಾಡಿದ್ಯಲ್ಲ? ಹಾ, ಆಯ್ತು, ಉಂಟು. ಸಂತೋಷ ಸಂತೋಷ ಸಂತೋಷ. ನನ್ನಂತ ವಿಚಾರವೇನಯ್ಯ? ಹೀಗೆ ಬರಯ್ಯ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಯಾರ? ಮಿತ್ರ, ಆ? ನಿನಗೆ ತಿಳಿದಿರುವಂತೆ ಅಂದಳದ ಮೇಲೆ ಕಣ್ಣನ್ನು ಅದೆಷ್ಟೋ ಸಮಯದಿಂದ ಇಟ್ಟಿರುವವನು ನಾನು. ಆ? ಆದ್ರೆ ಅದನ್ನು ಸಾಧಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಿನ್ನ ಮಿತ್ರತ್ವ ಬೇಕು ನನಗೆ. ನನಗೆ ಪಂದಳದ ಅಧಿಕಾರ ವಹಿಸಿಕೊಡ್ತೀಯಾ? ಅಯ್ಯ, ಆ ಕೇತಕಿ ವರ್ಮ ಅವನೇನು ಮಹಾ, ಅವನನ್ನು ಸೋಲಿಸಿ ಆ ಪಟ್ಟವನ್ನು ನಿನಗೆ ಒದಗಿಸುತ್ತೇನೆ. ಆದರೆ ಏನು ಪಟ್ಟ ಒದಗಿಸಿದೆ ಅಂತ ಆದರೆ ನನಗೇನು? ಈ ನಿನ್ನ ಬುದ್ಧಿ ಗೊತ್ತಿಲ್ವೇನೋ? ಏನ ಇವತ್ತು ನಿನ್ನೆದ್ದ ಎಂತದ? ಹುಡುಗಿ ಚಟ ಅಲ್ವಾ ನಿನಗೆ? ನೋಡು, ಹೇಳ್ಬೇಡ ಮಾರ್ರೆ, ಕೇತಕಿ ವರ್ಮ ಎಲ್ಲರ ಮುಂದೆ. ಹಾಗಲ್ಲ, ಇದೆ. ಕೇತಕಿ ವರ್ಮನಿಗೆ ಭಾರಿ ಚಂದದ ಒಂದು ಮಡದಿದ್ದಾಳೆ. ಈ ಸ್ವಲ್ಪ ಪ್ರಾಯ ಆಗಿದೆ. ಈ ಜೋರು ಹಸಿವಾದಾಗ ಮೃಷ್ಟಾನ್ನವೇ ಬೇಕು ಅಂತಿಲ್ಲ, ಗಂಜಿ ಚಟ್ನಿ ಸಾಕ್ತದೆ ನಿನ್ಗೆ. ಏನೇ? ಹಾಗಾಗಿ ಆ ಹುಡುಗಿ ನಿನಗೆ ಬೇಡ, ಆ, ಅಷ್ಟು ಕೊಡ್ತೀನಿ ಅಂತ ಆದ್ರೆ ಪಟ್ಟ ನಿನಗೆ. ಹೋಗೋಣ ಅಲ್ಲಿಗೆ.
ಪಾದದಯಗಳಿಗೆ ಕನಕವರ್ಮನ ಪ್ರಣಾಮಗಳು. ಪ್ರಶಾಂತವಾದ ಆಗಸದಲ್ಲಿ ಕಾರ್ಮೋಡವೊಂದು ಕಾಣಿಸಿಕೊಂಡಂತೆ ಮರಣ ಕುಂದಿ ಹೋಗಿದೆ. ವಿಷಯವನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಬಿಡುಬಿಡು ಚಿಂತೆಯನ್ನು. ಮಗನೇ, ಹೋಗು ಮಗನೇ, ಆ ಶಬರಾಸುರನು ಯುದ್ಧದಲ್ಲಿ ಸೋಲಿಸಿ ವಿಜಯಶಾಲಿಯಾಗಿ ಬಾ. ಹೋಗಿ. ಒಂದೊಂದು ಆಶೀರ್ವಾದವನ್ನು ಪಡೆದಿದ್ದೇನೆ. ವಿರೋಧಿಗಳ ದರ್ಪಣ ಇಳಿಸುವುದಕ್ಕಾಗಿ ಆ ಕಡೆ ಮುಂದುವರೆದಿಯಾದರೆ ಜತನ ಕಾರಣವಿಲ್ಲದ್ದೆ ನಮ್ಮ ಪುರಕ್ಕೆ ದಾರಿ ಮಾಡುವ ನಿನ್ನನ್ನು ರಕ್ಷಿಸುವರು ಯಾರನ್ನ ಬಗ್ಗೆ ಭಾವಿಸಿದೆಯಾ? ಯಾರೋ ನನಗೆ ಒಬ್ಬರಕ್ಕೆ ಅಟ್ಟಲು ಬಂದವರು ನಾನು ಕನಕವರ್ಮ. ಎಂದರೇನು ಆಟವೆಂದು ಭಾವಿಸಿದೆಯೇನು? ಇದು ಬಂದವನು ಯಾರು ಗೊತ್ತೇ? ಶಬರಾಸುರ. ಹೋಗು, ಅರಮನೆಗೆ ಹೋಗಿ ಆ ನಿನ್ನ ಅಪ್ಪನನ್ನು ಹೊರಡು.
ಶಬರಾಸುರ ವಿನಾಕಾರಣ ಬಂಧನಕ್ಕೆ ದಾಳಿ ಮಾಡಿದ್ದು ಮಾತ್ರವಲ್ಲ, ನನ್ನ ಮಗನಂತಹ ಕನಕವರಮ್ಮನನ್ನು ಯುದ್ಧದಲ್ಲಿ ಸೋಲಿಸಿದೆಯಾ, ನಿಮಗೆ ತಕ್ಕ ಶಾಸ್ತ್ರ ಮಾಡ್ತೀನಿ. ಏನು ಒಳ್ಳೆಯ ಮಾತಿನಲ್ಲಿ ಪಟ್ಟವನ್ನು ಬಿಟ್ಟುಕೊಡು, ಇಲ್ಲವಾದರೆ ನಿನ್ನ ತಲೆಯನ್ನು ಇದು ಪಟ್ಟ ಬರಿದಾಗಿದೆ. ಯಾರಿಗೋ ಬೇಟವನ್ನು ಬರೆಸಿದ್ದೇನೆ. ಇನ್ನು ಮುಂದೆ ಗೊಂದಲಕ್ಕೆ ನೀನೇ ರಾಜ. ಸಂತೋಷವಾಯಿತು, ಸಂತೋಷವಾಯಿತು. ಎಲ್ಲ ಮಾಡಿದ್ದೇನೆ. ಹಾಗೂ ಏತಕಿ ವರ್ಮನನ್ನು ಸೆರೆಯಲ್ಲಿಟ್ಟ ಹಾಗಾಯ್ತು. ಹೌದು, ನಿನಗೆ ಭಾಷೆಯನ್ನಿದ್ದೇನೆ. ಏನು ಅಂತ ಎಲ್ಲೇ ಆ. ಹುಡುಗಿ ಅಲ್ಲೇ ಬರ್ಲಿ ಅಲ್ಲ. ಹುಡುಗಿ ಬರ್ಲಿ, ಹುಡುಗಿ ಎಲ್ಲಿಯ? ಹುಡುಗಿ ಅಲ್ಲಿ. ಇದು ನನ್ನ ಮಂತ್ರಶಕ್ತಿಯಿಂದ ಇವಳನ್ನು ತಯಾರು ಮಾಡಿದ್ದೇನೆ. ನಿನ್ನ ಒಟ್ಟಿಗೆ ಬರ್ತಾಳೆ. ಆದರೆ ಒಂದು ಎಚ್ಚರಿಕೆ ಮಾತನ್ನು ಕೇಳಿಕೋ. ಏನಯ್ಯ ಎಚ್ಚರಿಕೆ? ಶ್ರೀಶೈಲವನ್ನು ಸೇರುವ ತನಕ ಹಿಂದೂರಿಗೆ ಮಾತ್ರ ನೋಡಬೇಡ. ಹುಡುಗಿ ಸಿಗ್ತಾಳಲ್ಲ, ಸಿಕ್ಕಿದ್ದಾಳಲ್ಲ. ಹಾಗಾದ್ರೆ ಹೋಗ್ತಾನೆ. ಹೋಗು ಹೋಗು. ಜಡ ಮರೆದು ಹರಿಹರ ವಿಗಡ ತಪವಿರೆ ಗಗನವಾಣಿಯೋ ಅಯ್ಯಪ್ಪ, ಗೊಂದಲಕ್ಕೆ ಮತ್ತೆ ದುಷ್ಟರ ದಾಳಿಯಾಗಿದೆ. ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಏಳು, ಎದ್ದೇಳು. ನೀ
ಹಾಗೆ ನಿನ್ನ ತಂದೆಯನ್ನು ಸೆರೆಮನೆಯಲ್ಲಿರಿಸಿದ್ದೇನೆ. ಇನ್ನು ನೀನು ಅಯ್ಯಪ್ಪ ಏನು ಅಯ್ಯ ಸಾಕು ಅಪ್ಪ ಅಂತ ನನ್ನ ಕಾಲಿಗೆ ಬೀಳಬೇಕು. ಯಮನವನ್ನು ತೋರಿಸ್ತಾ ತಾಮಸವರು ತೋರಿದನಾತನು ಚಿತ್ತ ಶುದ್ಧಿಯಲ್ಲಿ ಶ್ರೀ ಮನೋಹರ ಶಿವಕುಮಾರ ಸ್ವಾಮಿ ಸಕಲೇಷ್ಟ ಪ್ರದಾಯಕರ ಕಾಮಿತಾರ್ಥದ ಮುಕ್ತಿಯನು ಕರುಣಿಸುವುದು ನೀನೊಲಿದು ಅರ್ಥವಾಯಿತು ಸ್ವಾಮಿ, ಅರ್ಥವಾಯಿತು. ಹರಿಹರ ಪುತ್ರನು ನೀನೆಂಬುದರಲ್ಲಿ ಸಂಶಯವಿಲ್ಲ. ಇದು ನಶ್ವರವಾದಂತ ಕಾಯ ಬೇಡ, ಆ ಚಂದ್ರಾರ್ಕವಾದಂತ ಕೀರ್ತಿ ಬೇಕು. ಈ ಶಬರಾಸುರನ ಹೆಸರು ಆ ಚಂದ್ರಾರ್ಕ ಪರ್ಯಂತ ಇಲ್ಲಿ ಇರುವಂತೆ ನನಗೆ ಅನುಗ್ರಹವನ್ನಿತ್ತು. ಕರುಣಿಸಯ್ಯ, ಕರುಣಿಸು. ನಿಲ್ಲುತ್ತದೆ ಜಯ ಕರುಣಿಸುವೆನು ಶಬರಾಸುರ ಹರಿದೆ ಅರಿದಲ್ಲಿ ಶಬರಾಸುರನೆ ನುರುದರೆ